ವಿಸ್ತಾರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಉಗಮವಾಗಿ ಅದು ಹೇಗೆ ಬೆಳೆದು ಬಂತು ಅನ್ನುವಂಥದ್ದನ್ನ, ಕನ್ನಡ ನಾಡನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಉಳಿಸಿ ಬೆಳೆಸಿ ಕನ್ನಡ ನಾಡು ನುಡಿ ಬಗ್ಗೆ ಸಾಹಿತ್ಯಿಕವಾಗಿ ಯಾವ ರೀತಿ ಕೊಡುಗೆ ಕೊಟ್ಟರು ಅಂತಕ್ಕಂಥ ಆದಿ ಕವಿ ಪಂಪರಿಂದ ಹಿಡಿದು ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಸಾಹಿತ್ಯ ಪರಿಷತ್ತಿನ ಹಿನ್ನೋಟವನ್ನ ಮೆಲುಕು ಹಾಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದ JSM ಕೊಟ್ರೇಶ್ ಸರ್ಗೆ ಅಭಿನಂದಿಸ್ತಾ, ಮುಂದಿನ ಹಂತ ಈ ಒಂದು ಕಾರ್ಯಕ್ರಮವನ್ನ ಆ ಸಸಿಗೆ ನೀರು ಉಳಿಸುವುದರ ಮೂಲಕವಾಗಿ ಉದ್ಘಾಟಿಸಬೇಕಂತ ಹೇಳಿ ಉದ್ಘಾಟಕರಾದಂತ KV ವೀರಭದ್ರಪ್ಪ ಸರ್, ಅಧ್ಯಕ್ಷರು PND ಬ್ಯಾಂಕ್ ಸೋಕಿ ಸರ್ ಹಡಗಲಿ ಅವರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯಮಾನರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಓಕೆ, ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ಪ್ರತಿನಿತ್ಯ. ಕೊಟ್ರೇಶ್ ಸರ್ ಹೇಳ್ತಾ ಹೋದ್ರು, ಸುಲಿದ ಬಾಳೆಹಣ್ಣಿನ ಹಾಗೆ ಕನ್ನಡ, ಕಲಿಲಿಕ್ಕೆ ಬಹಳ ಸರಳ. ಅಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನ ಅಮೆರಿಕದಲ್ಲಿ ನಡೆದರೂ ಕೂಡ ಕನ್ನಡವನ್ನ ಮಾತನಾಡೋದ್ರ ಮೂಲಕ ಕನ್ನಡವನ್ನ ಉಳಿಸಿ ಬೆಳೆಸುವಂತಾಗುವುದು. ಹಾಗಾಗಿ ಈ ಸಸಿಗೆ ನೀರುಣಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ KV ವೀರಭದ್ರಪ್ಪ ಅಣ್ಣ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಂತ ಪದ್ಮರಾಜ್ ಜೈನ್ ಸರ್ ಮತ್ತೆ ನಮ್ಮ ಸಾಹಿತಿಗಳಾದಂತ ನಾಗರಾಜ್ ಮಲ್ಕಿವಳಿಯರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಇನ್ನು ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ KV ವೀರಭದ್ರಪ್ಪಣ್ಣ ಅವರು ಕಾರ್ಯಕ್ರಮ ಉದ್ದೇಶಿಸಿ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ TP ವೀರೇಂದ್ರ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತ TP ವೀರೇಂದ್ರ ಅವರು, ಅವರಿಗೂ ನಮ್ಮೂರಿನಲ್ಲಿ ದತ್ತಿ ಕಾರ್ಯಕ್ರಮದ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಉಪನ್ಯಾಸ ನೀಡಲು ಬಂದಂತ ನಮ್ಮ ಗುರುಗಳಾದ ದಯಾನಂದ ಸ್ವಾಮಿ ಅವರಿಗೂ ಅರಿವು ಮೂಡಿಸಲು ಹಾಗೂ ಈ ಎಲೆಮೆರೆಕಾಯಿ ಅಂತ ಸಾಹಿತಿಗಳನ್ನು, ಅಂದ್ರೆ ಉದಾಹರಣೆಗೆ ನಮ್ಮ ಪಕ್ಕದ ಗ್ರಾಮದ ವರ್ಕಳ್ಳಿ ಆರೇಶ್ವರ ಇಲ್ಲಿ ಪಕ್ಕಕ್ಕೆ ಅದರ ಆತ ಸಾಹಿತ್ಯ ಅಂತ ಯಾರಿಗೆ ಗೊತ್ತಿಲ್ಲ. ಇವತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಪರಿಚಯ ಮಾಡಿಸ್ತಕ್ಕಂಥ ಉದ್ದೇಶವೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶ. ಈ ಸಾಹಿತ್ಯ ಪರಿಷತ್ತಿಗೆ ನಮ್ಮ TP ವೀರೇಂದ್ರ ಅವರು ಸತತ ಪ್ರಯತ್ನದಿಂದ ಇದು ಮೊದಲೇ ಬಾರಿ ಅಧ್ಯಕ್ಷರಾದ. ಅಂದ್ರೆ ಎಷ್ಟು ಉತ್ಸವ ಅಂದ್ರ ಸಾಹಿತ್ಯದ ಬಗ್ಗೆ ಪಾಟೀಲ್ರಿಗೆ ನಾನು PUC ಫಸ್ಟ್ ಇಯರ್ನಿಂದ ಡಿಗ್ರಿವರೆಗೆ ನನ್ನ ಕ್ಲಾಸ್ಮೇಟ್ ಜೊತೆಗೆ ಬೆಳೆದಿವೆ. ನಾವು ಯಾವುದೇ ವಿಷಯ ನಾವು ಅಚ್ಚುಕಟ್ಟು ಮಾಡಕ್ ನಮ್ಗೆ ಒಂಥರ ಮುಜುಗರ. ಅವನಂಗಲ್ಲ, ಎಷ್ಟೇ ತೊಂದರೆ ಆಗಲಿ ಅದನ್ನ ಇಳಿದ ಕೆಲಸ ಬಿಡಲ್ಲ ಅಂತ ವ್ಯಕ್ತಿ, ಸರಳ ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಇದ್ರ ಜೊತೆಗೆ ಈ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಕನ್ನಡವನ್ನು ಒಗ್ಗೂಡಿಸುವುದು, ಕನ್ನಡಿಗರನ್ನು ಭಾಷಿಕವಾಗಿ ಒಗ್ಗೂಡಿಸುವುದು, ಸಾಹಿತಿಗಳನ್ನು ಹುಡುಕಿ ಗುರುತಿಸುವುದು. ಅದರ ಜೊತೆಗೆ ನಮ್ಮೂರಿನ ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು ಮುಂದೆ ಒಂದು ದಿನ ಇಂತಹ ಸಾಹಿತ್ಯ ಪರಿಕಲ್ಪನೆಗಳನ್ನು ಮುಂದೆ ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸಿ ನನ್ನನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಸಿ ಗೌರವ ಕೊಟ್ಟ ಎಲ್ಲರಿಗೂ ಸಹಪಾಠಿಗಳು, ಹಾಗೆ ಕನ್ನಡ ಭಾಷೆಯ ಬಗ್ಗೆ, ಈ ನಾಡು ನುಡಿಯ ಬಗ್ಗೆ ಸಾಮಾಜಿಕ ಕಳಕಳಿ ಹೊಂದಿದಂತಹ TP ವೀರೇಂದ್ರ ಸರ್ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತ ಮಾತಿನೊಂದಿಗೆ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಆಲೇಶ್ ಸರ್ ಅನ್ನು ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪರಿಚಯಿಸ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಉದ್ಘಾಟನಾ ನುಡಿಯಲ್ಲಿ ತಮ್ಮ ಅಮೂಲ್ಯವಾದಂತಹ ಸಂದೇಶವನ್ನು ಕೊಡುವುದರ ಮೂಲಕ ಶುಭ ಕೋರಿದಂತಹ KV ವೀರಭದ್ರಪ್ಪಣ್ಣ ಅವರಿಗೆ ವೇದಿಕೆ ಪರವಾಗಿ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮುಂದಿನ ಹಂತ ಈ ದಿನದ ಕಾರ್ಯಕ್ರಮದ